ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತೊಂದು ನಾನು ನಿಮಗೆ ಹೊಸ ವೀಡಿಯೋ ಬಂದಿದ್ದೇನೆ. ಇವತ್ತು ನಾನು ನಿಮ್ಗೆ ರವಾ ದೋಸೆ ಮಾಡೋದು ತೋರಿಸ್ಲಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ರಂಜಕ ಅಥವಾ ನೀವು ಯಾವುದಾದ್ರೂ ಚಟ್ನಿ ಮಾಡ್ಬೋದು, ಇಲ್ಲ ಕೊಬ್ಬರಿ ಚಟ್ನಿನೂ ಸೂಪರ್ ಆಗಿರ್ತವೆ. ಈಗ 1 ಕಪ್ ಅಷ್ಟು ಚಿರೋಟಿ ರವಾ ತೊಗೊಂಡೇನಿ, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ, 1/4 ಕಪ್ ಮೈದಾ ತೊಗೊಂಡೇನಿ. 1 ಕಪ್ ಚಿರೋಟಿ ರವೆ, 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಅಥವಾ 1/4 ಭಾಗ ಮೈದಾ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಹಾಕಿದ್ದೀನಿ, 1 ಚಮಚ ಜೀರಿಗೆ ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಈಗ ಇದನ್ನೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಅಂತ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಒಂದ್ಸಲ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಇದಕ್ಕೆ ನೀರು ಹಾಕೋದು. 1 ಕಪ್ ಚಿರೋಟಿ ರವೆ ಅಳತೆಗೆ 5 ಕಪ್ ನೀರು ಬೇಕು. ಅದಕ್ಕೆ ನಾನೇನು ಮಾಡಿದೆ, ಮೊದಲು 3 ಕಪ್ ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟೆ. ಆಮೇಲೆ ಮತ್ತು ಇನ್ನು 2 ಕಪ್ ನೀರು ಹಾಕಿದೆ. ಒಮ್ಮೆಗಲೇ 5 ಕಪ್ ನೀರು ಹಾಕಿದ್ರೆ ಒಮ್ಮೊಮ್ಮೆ ಗಂಟು ಉಳಿಯೋ ಚಾನ್ಸಸ್ ಭಾಳ ಇರ್ತದೆ. ಹಾಗಾಗಿ ಮೊದಲೊಂದು ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಮತ್ತೆ ಉಳಿದಿದ್ದ ನೀರು ಅಳತೆದ ಪ್ರಕಾರ ನೀರೇನಿರ್ತದಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇಲ್ಲಿ ನೋಡಿರಿ ನಾನು ಯಾವ ರೀತಿ ಕಲಿಸ್ಲಿಕ್ಕತ್ತೇನೆ ಅಂತ. ಇದು ಸೂಪರ್ ಆಗಿರುವಂಥ ದೋಸೆ ಆಗ್ತದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿರಿ. ಈಗ ನಾನು ನೀರು ಹಾಕಿದ್ದೀನಲ್ಲ, ನೀವು 4 ಕಪ್ ನೀರು ಹಾಕಿ 1 ಕಪ್ ಮಜ್ಜಿಗೆ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿ ಬರ್ತದೆ ದೋಸೆ. ಈಗ ನೋಡಿರಿ ಗಂಟು ಆಗಬಾರ್ದು ಅಂಥೇಳಿ ಮೊದಲು 3 ಕಪ್ ಹಾಕಿದ್ದೆ. ಈಗ ಮತ್ತೆ 1 ಕಪ್ ಹಾಕಿ ಒಂದ್ಸಲ ಕೈ ಆಡಿಸ್ಕೊಂಡು ಮತ್ತೊಂದು ಕಪ್ ನೀರು ಹಾಕ್ತೀನಿ. ಒಟ್ಟು ಟೋಟಲ್ 5 ಕಪ್ ನೀರು ಬೇಕಾಗ್ತದೆ. ಇದಕ್ಕೆ ನೀರಾಗೇ ಇರ್ತದೆ ಇದು ಕನ್ಸಿಸ್ಟೆನ್ಸಿ. ಬಹಳ ನಾವು ದೋಸೆ ಮಾಡ್ತೀವಲ್ಲ ಆ ಪ್ಯಾಟರ್ನ್ ಇರೋಂಗಿಲ್ಲ, ಇನ್ನೊಂದು ಸ್ವಲ್ಪ ನೀರಾಗೇ ಇರ್ತದೆ. ಇಲ್ಲಿ ನೋಡಿರಿ ಹೆಂಗಾಗ್ಯದ ಅಂಥೇಳಿ ಕನ್ಸಿಸ್ಟೆನ್ಸಿ ತೋರಿಸ್ಲಿಕ್ಕತ್ತೆ ನಿಮ್ಗೆ. ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕಿನಲ್ಲ, ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣ ಹೆಚ್ಚಿ ಹಾಕ್ಬೋದು. ಈಗ ನಾನು ಮಜ್ಜಿಗೆ ಅನ್ನಲ್ಲ, 1 ಕಪ್ ಮಜ್ಜಿಗೆ ಹಾಕ್ರಿ, 4 ಕಪ್ ನೀರು ಹಾಕ್ರಿ ಅಂತ. ಮಜ್ಜಿಗೆ ಇರಲಿಲ್ಲ ಅಂಥೇಳಿ ನಾನೇನು ಮಾಡಿದೆ, ಒಂದು ಸ್ವಲ್ಪ 3 ಚಮಚದಷ್ಟು ಮೊಸರು ಹಾಕಿದೆ. ಅದನ್ನು ಹಾಕಿ ಕೈ ಆಡಿಸ್ಲಿಕ್ಕತ್ತೇನೆ ಚೆನ್ನಾಗಿ. ಈಗ ಇದನ್ನು ಒಂದು 15ರಿಂದ 20 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿರಿ ಎಷ್ಟು ಚೆನ್ನಾಗಾಗ್ಯದ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಏನಾಗ್ತದೆ, ರವೆ ಉಪ್ತದಲ್ಲ, ನೋಡಿರಿ ಯಾವ ರೀತಿ ಆಗ್ಯದ ಅಂತ. ಮೇಲೆ ನೀರು ನಿಂತಿರ್ತದೆ, ಮತ್ತು ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಇದರೊಳಗೆ ನಾನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡ್ಲಿಕ್ಕತ್ತೇನೆ. ಇದನ್ನು 2 ಪ್ರಕಾರ ಮಾಡ್ತಾರೆ. ಒಂದು ಈ ರೀತಿ ಮಿಕ್ಸ್ ಮಾಡಾದರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಂಚ ಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಅದ್ರ ಮೇಲೆ ದೋಸೆ ಹಾಕ್ತಾರೆ. ಫ್ಲ್ಯಾಟ್ ಹಂಚಿತ್ತು, ಆಮೇಲೆ ನಾನ್ ಸ್ಟಿಕ್ ತವಾ ಇತ್ತಂದ್ರೆ ನೀವು ಆ ರೀತಿ ಮಾಡ್ಬೋದು. ಇಲ್ಲಾಂದ್ರೆ ನಾ ಈಗ ತೋರಿಸ್ತೀನಲ್ಲ ಈ ಮೆಥಡ್ನಲ್ಲಿ ಮಾಡಿರಿ, ನಿಮ್ಗೆ ಅದೇ ರವಾ ದೋಸೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ಈಗ ನಾವು ಒಂದು ಗ್ಲಾಸ್ ಒಳಗೆ 1-2 ಸೌಟಷ್ಟು ಹಿಟ್ಟು ತೊಗೊಂಡೆ. ಇದನ್ನು ಯಾವ ರೀತಿ ಹಾಕ್ಲಿಕ್ಕೆ ನೋಡಿರಿ. ಫಸ್ಟು ಹಂಚಿಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ನೀರು ಹಾಕಬೇಕು, ನೀರು ಚಿಮ್ಕಿಸ್ಬೇಕು. ಅದು ಹೀಟ್ ಕರೆಕ್ಟ್ ಆಗ್ತದೆ. ನಮಗೆ ಹಂಚು ಯಾವ ರೀತಿ ಕಾದಿರಬೇಕಲ್ಲ ಹಂಗಾಗ್ತದೆ. ಅದ್ರ ಮೇಲೆ ಈ ರೀತಿ ಹಾಕಬೇಕು ದೋಸೆ. ಒಂದು ಗ್ಲಾಸ್ ಒಳಗೆ ಅಥವಾ ಸೌಟ್ಲೇನ ಹಿಂಗೆ ಮೇಲೆ ಹಿಟ್ಟು ಬಿಡಬೇಕು. ಅದ್ರ ಮೇಲೆ ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ 1-2 ನಿಮಿಷ ಬಿಟ್ಟರೆ ನೋಡಿರಿ ಸೂಪರ್ ಆಗಿರುವಂಥ ದೋಸೆ ಬರ್ತದೆ. ಈಗ ನೋಡಿರಿ ಕಲರು ಕೂಡ ಎಷ್ಟು ಚೆನ್ನಾಗಾಗ್ಯದ ಅದು. ಇದೇ ರೀತಿ ನಾನು ಎಲ್ಲ ದೋಸೆಗಳನ್ನು ಮಾಡ್ತೇನೆ. ಈಗ ನಂದು ಈ ಹಂಚು ಏನದಲ್ಲ ಒಂದು ಸ್ವಲ್ಪ ನಡು ತಗ್ಗಿದ್ದಕ್ಕೆ ನಾನು ಈ ಪ್ಯಾಟರ್ನ್ ಮಾಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ನಾನ್ ಸ್ಟಿಕ್ ಪ್ಯಾನ್ ಇತ್ತು, ಫ್ಲ್ಯಾಟ್ ಹಂಚಿತ್ತಂದ್ರೆ ನೀವು ಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ರಿ, ಅಥವಾ ಉಳ್ಳಾಗಡ್ಡಿ ಬೇಡ ಅಂದ್ರೆ ಬಿಡ್ರಿ. ಅದರೊಳಗೆ ಗಜ್ರಿ, ದೊಣ್ಣೆ ಮೆಣ್ಸಿನ್ಕಾಯಿ ಯಾವುದಾದ್ರೂ ನೀವು ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಗಜ್ರಿ ಹೆರೆದು ಹಾಕಬೇಕು, ದೊಣ್ಣೆ ಮೆಣ್ಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಹಂಚು ಮೇಲೆ ಉದುರಿಸಿ ಅದರ ಮೇಲೆ ಈ ರೀತಿ ಹಿಟ್ಟನ್ನು ಹಾಕಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಮೇಲೆ ಕ್ರಿಸ್ಪಿ ಆಗಿರ್ತದೆ, ಆಮೇಲೆ ಒಳಗೆ ಒಂದು ಮೆತ್ತಗಿರ್ತದೆ. ಆದ್ರೆ ಬಹಳ ಟೇಸ್ಟಿಯಾಗಿ ನಿಮಗೆ ದೋಸೆ ಸಿಗ್ತದೆ. ಆರಿದ ಮೇಲೂ ರುಚಿಯಾಗಿರ್ತದೆ, ಬಿಸಿಯಾಗಿದ್ದಾಗೂ ಕೂಡ ಈ ದೋಸೆ ರುಚಿಯಾಗಿರ್ತದೆ. ಇದಕ್ಕೆ ನೀವು ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಅಥವಾ ನಾನು ತೋರಿಸಿದ್ನಲ್ಲ ರಂಜಕ ಯಾವುದಾದ್ರೂ ನೀವು ಹಚ್ಕೋಬೋದು. ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ನಲ್ಲಿ ಬರೀರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಇದೇ ರೀತಿ ವಿವಿಧ ರೀತಿಯ ಅಡುಗೆಗಳನ್ನು ತೊಗೊಂಬರ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೇನಂತೆ. ಬಾಯ್.